ಹಲೋ ವಿಜಯನಗರ. ಹಲೋ ಎವ್ರಿವನ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಾವೀಗ ಇಲ್ಲಿಗೆ ಬಂದಿರೋದು ಯಾಕೆ? ನಿನ್ ತಂಗಿ ಪುಣ್ಯ ನಿಶ್ಚಿತಾರ್ಥಗೋಸ್ಕರ. ಬರೀ ನನ್ ತಂಗಿ ಒಬ್ಳೆ ಅಲ್ಲ, ನಿನ್ ತಮ್ಮ ಅನಿರುದ್ಧ್ ನಿಶ್ಚಿತಾರ್ಥಕ್ಕೂ ಕೂಡ. Of course. ಸೊ ಅವರಿಬ್ಬರಿಗೂ ನಿಮ್ಮ ಆಶೀರ್ವಾದ ಬೇಕಾಗಿರೋದ್ರಿಂದ ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಅವ್ರ ನಿಶ್ಚಿತಾರ್ಥ ನಡೆಸೋಣ ಅಂತ ನಾವು ಇಲ್ಲಿಗೆ ಬಂದಿದೀವಿ. ಸೊ ನಿಮ್ ಬ್ಲೆಸ್ಸಿಂಗ್ಸ್ ನಮಗ್ ಬೇಕೇ ಬೇಕು. ಭಾವ, ಅಮ್ಮ ಪುಣ್ಯ, ತಮ್ಮ ಬನ್ನಿ ಬನ್ನಿ ಬೇಗ ಬನ್ನಿ. ಲಾಸ್ಟ್ ಟೈಮ್ ನನ್ನ ತಂಗಿಗೆ ಐ ಲವ್ ಯು ಹೇಗೋ ಹೇಳ್ದೆ ನೀನು ವ್ಯಾಲೆಂಟೈನ್ಸ್ ಡೇಗೆ? ಚೆನ್ನಾಗೆ ಹೇಳ್ದೆ. ಚೆನ್ನಾಗಿ ಹೇಳ್ದ ಅಂದ್ರೆ ಐ ಲವ್ ಯು ಅಂತ ಹೇಳ್ದ? ಒಂಥರ ಹಾಗೆ. ಇರ್ಲಿ, ಅಷ್ಟು ಸಿಂಪಲ್ ಆಗಿ ಈ ಸಲ ನಿನ್ನ ಬಿಡಲ್ಲ. ವಿಜಯನಗರ ಜನಗಳ ಮುಂದೆ ನನ್ನ ತಂಗಿಗೆ ಒಂದು ರೇಂಜ್ ಅಲ್ಲಿ ಪ್ರಪೋಸ್ ಮಾಡಿದ್ರೆ ಅವಳೇನಾದ್ರೂ ಇಂಪ್ರೆಸ್ ಆದ್ರೆ ನಿನ್ನ ಬಿಟ್ಬಿಡ್ತೀನಿ. ನನ್ನ ತಂಗಿ ಹಿಂಗ್ ಗೆಲ್ಲಕ್ಕಾಗತ್ತಾ? ಪ್ರಪೋಸ್ ಮಾಡ್ತೀಯಾ? ಸರಿ, ಮಾಡ್ತೀನಿ ಬಿಡು. ಅಯ್ಯೋ, ಎಷ್ಟು ಈಸಿಯಾಗಿ ಒಪ್ಕೋತೀಯೋ. ಇಲ್ಲೂ ಎಷ್ಟೊಂದು ಕಂಡೀಷನ್ಗಳಿದಾವೆ, ಬರ್ಲಿ ಕಂಡೀಷನ್ಸ್. ತಮ್ಮ, ಅವತ್ತು ಬೆಂಗಳೂರಲ್ಲಿ ತುಲಾಭಾರ ಮಾಡಿದ್ವಿ, ನೆನ್ಪಿದ್ಯಾ? ಹಾ, ನೆನ್ಪಿದೆ. ಹಾ ಪುಣ್ಯ ಇಂದನೇ ನಾನು ಅವತ್ತು ತೂಗಿದ್ದು. ಹಾ ಅದೇ ಕಾನ್ಸೆಪ್ಟ್ ನ ರಿವರ್ಸ್ ಆಗಿ ಮಾಡ್ತಿದೀವಿ. ಅಂದ್ರೆ ಭಾವ, ಕಾನ್ಸೆಪ್ಟ್ ನ ಡೀಟೇಲ್ಡ್ ಆಗಿ ಹೇಳ್ತೀನಿ ಕೇಳು. ಈಗ ನನ್ನ ತಂಗಿನ ಎತ್ಕೊಂಡು ತೂಕ ಹಾಕ್ಬೇಕು. ಎಷ್ಟು ಭಾರ ಇದ್ದಾಳೋ ಅದನ್ನ ಮನ್ಸಲ್ಲಿ ಕಂಡು ಹಿಡಿದು ಅಷ್ಟು ಬಂಗಾರನ ಆ ತಕಡಿಲಿ ಇಡಬೇಕು. ನನ್ನ ತಂಗಿನ ಇನ್ನೊಂದ್ ಕಡೆ ಕೂರ್ಸಿರ್ತೀವಿ. ಎರಡು ಸಮವಾಗಿ ಬಂತು ಅನ್ಕೋ, ಲಕ್ಕಿ ಫೆಲೋ, ಸಕ್ಸಸ್ಫುಲ್ ಆಗ್ತೀಯ. ಒಂಚೂರು ಹೆಚ್ಚು ಕಮ್ಮಿ ಆಯ್ತು, ನನ್ನ ತಂಗಿನ ಎತ್ಕೊಂಡು, ಯಾರೇನ್ ಹೇಳು, ಪುಣ್ಯನ್ ಎತ್ಕೊಂಡು 3 ರೌಂಡ್ ಹಾಕ್ಬೇಕು ನಮ್ ಸುತ್ತ. ರೆಡಿನಾ? ಕಾನ್ಸೆಪ್ಟ್ ಓಕೆನಾ? ಓಕೆ, ಬಾ. ಅದನ್ನ ಹೇಳ್ಬಾರ್ದು, ಮನ್ಸಲ್ಲೇ ಇಟ್ಕೋಬೇಕು. ಅಷ್ಟು ಬಂಗಾರನ ಅದ್ರ ಮೇಲೆ ಇಡಬೇಕು. ಲೇ ಭಾವ, ಇದೇನಾದ್ರೂ ಸರಿಯಾಗಿ ಬರ್ಬಾರ್ದು. ಆವಾಗಿದೆ ಕಣ ನಿನಗೆ. ಚಿಂತಾತ್ತ ಚಿತ್ತಾಗ್ ಚಿಂತಾತ್ತ. ಲೋ ಬಾವಾ, ಹಾ, ಈಗ ನೋಡು. ನೋಡ್ತೀನಿ. ಖಂಡಿತವಾಗ್ಲೂ ಪುಣ್ಯ ಸಮವಾಗಿ ತೂಗ್ತಾಳೆ. ಅದೇ ನೋಡೋಣ. ಹಾ, on the count of 3. ಲೇ ಬಾವಾ, ಹೇಯ್ ಭಾವ, ಈಗ ನನ್ನ ತಂಗಿನ ಎತ್ಕೊಂಡು ನಮ್ ಸುತ್ತಲೂ 3 ರೌಂಡ್ ಹೊಡಿಲೇಬೇಕು. ಹೋಗ ಪನಿಷ್ಮೆಂಟ್. ಇದರಿಂದ ನಿನ್ ದಮ್ ಎಷ್ಟಿದೆ ಅಂತ ಗೊತ್ತಾಗ್ಲಪ್ಪ. ಬಾವಾ, ಇದನ್ ಬಿಟ್ಟು ಬೇರೆ ಏನಾದ್ರೂ ಮಾಡೋಣ? ಇರ್ಲಿ, ಅದನ್ನೆಲ್ಲ ನಾವ್ ಆಮೇಲೆ ಮಾಡೋಣ. ನೀನ್ ಎತ್ಕೊ ಮೊದ್ಲು. ಮುದ್ದು, ನೀನ್ ಮೊದ್ಲು ಎದ್ದೇಳು. Three, 2, 1, go! ಇಲ್ಲಿಂದ ಇಡೀ ಸ್ಟೇಜ್ನ 3 ರೌಂಡ್ ಹೊಡ್ಕೊಂಡ್ ಬಾ. ಬೇಗ ಹೋಗು. ಈಶಾನ್ಯ ದಿಕ್ಕು ಒಳ್ಳೇದು, ಆ ಕಡೆ ಹೋಗು. ಸೂಪರ್ ಕಣೋ ನೀನು, ಅದೃಷ್ಟ. ಲವ್ ಯು ಕಣೋ ಭಾವ.
ಇವಾಗ ಐ ಲವ್ ಯು ಹೇಳೋ. ನನ್ನ ತಂಗಿಗೆ ಪ್ರಪೋಸ್ ಮಾಡೋ ಇವಾಗ, ಅದೇ ತಾನೇ ಮ್ಯಾಟ್ರು. ಮೈಕ್ ಕೊಡು, ಕೊಡು ಮೈಕು, ಜೋರಾಗಿ ಎಲ್ರಿಗೂ ಕೇಳಿಸ್ಬೇಕು. ಪುಣ್ಯ, ಐ ಲವ್ ಯು. ಸೂಪರ್. ಓಯ್ ಹೇಳು, ನನ್ ತಮ್ಮ ಹೇಳದ್ನಲ್ಲ, ಹೇಳು. ಇಲ್ಲಿ ನೋಡು, ಫೋರ್ಸ್ ಮಾಡಬೇಡ. ನನ್ನ ತಂಗಿ ಹೇಳ್ತಾಳೆ, ಹೇಳಮ್ಮ. ಆ 3 ಪದ ಹೇಳಿದ್ರೆ ಮುಗ್ದೋಯ್ತು. ಅನಿರುದ್ಧ್, ನೀನಂದ್ರೆ ನನಗಿಷ್ಟ. ಏಯ್ ಕಳ್ಳಿ. ಅಮ್ಮ ಬಂಗಾರ, ಹೋಗಮ್ಮ. ಹೋಗು ಪುಣ್ಯ. ಕಮ್ ಆನ್, ಕ್ಲಾಪ್ಸ್. ಬಿಡಿ, ಬಿಡಿ. ಯಾರದು? ಪುಣ್ಯ, ಯಾರದು? ಪುಣ್ಯ, ಪುಣ್ಯ. ಏನ್ ಸ್ಕೆಚ್ ಹಾಕಿದೆ ದೊಡ್ಡಮ್ಮ. ಶ್ರೀಪುರದ ಗಂಗಾ ಭವಾನಿ ಪ್ಲಾನ್ಗೆ ಇಡೀ ಊರೇ ಅಬ್ಬಬ್ಬಬ್ಬಬ್ಬಬ್ಬ. ಆ ದರಿದ್ರದವಳನ್ನ ಸುಮ್ನೆ ಕರ್ಕೊಂಡು ಹೋಗಿಲ್ಲ ಅವರು. ನಾನ್ ಸ್ಕೆಚ್ ಹಾಕಿದಿಕ್ಕೆ ಶ್ರೀಮತಿ ಅಖಿಲಾಂಡೇಶ್ವರಿ ಆಲೋಚನೆಗೆ ಸಮಾನವಾಗಿ ಆಲೋಚಿಸ್ತೀನಿ ಅಂತ ಯಾರು ಗುರ್ತಿಸಲ್ಲ. ಇಲ್ಲ ಅಂದ್ರೆ ಕಂಪನಿ ಕೆಲಸ ಎಲ್ಲ ನನಗೆ ಹೇಳ್ತಿರ್ಲಿಲ್ವಾ? ನನ್ ಮುದ್ದಿನ ದೊಡ್ಡಮ್ಮ ನೀವು. ಆ ದರಿದ್ರದವಳನ್ನ ಇಲ್ಲಿಂದ ಹೇಗೋ ಮಾಡಿ ಓಡಿಸ್ಬಿಟ್ಟೆ. ಈ ಶ್ರೀಪುರ ಗಂಗಾ ಭವಾನಿ ಯೋಗ್ಯತೆ ಈಗ ಇಡೀ ಊರಿಗೆ ಗೊತ್ತಾಗುತ್ತೆ, ನೋಡ್ತಾ ಇರು. ಸರಿ, ಈಗ ನಿನ್ಗೇನ್ ಬೇಕು ಅಂತ ಕೇಳು ದೊಡ್ಡಮ್ಮ. ಹಾ, ಕೇಳದ್ಮೇಲೆ ಬೈಯಕ್ಕಿಲ್ಲ ತಾನೆ? ಅಯ್ಯೋ ಇಲ್ಲ ದೊಡ್ಡಮ್ಮ, ಕೇಳು. ಹಸುವಾಯ್ತಾ ಇದೆ ಕಣೆ, ಬಿರಿಯಾನಿ ತರ್ಸೆ. ಹಸುಗೆ ಸತ್ತೋಗಂಗಿದೆ ನಂಗಂತೂ. ಬಿರಿಯಾನಿ ಅಲ್ವಾ, ಬಿರಿಯಾನಿನ ತರಿಸ್ತೀನಿ. ಆದ್ರೆ 5 ನಿಮಿಷ ತಡ್ಕೋ ದೊಡ್ಡಮ್ಮ, ಆಮೇಲೆ ಹಬ್ಬ ಹಬ್ಬ ಮಾಡೋಣ. ದೊಡ್ಡಮ್ಮ, ಪುಣ್ಯ, ಪುಣ್ಯ, ಪುಣ್ಯ.
ಪುಣ್ಯ ಪುಣ್ಯ. ಅನಿರುದ್ಧ್, ಏನು ಇದು? ಅಪ್ಪ, ನನ್ ಪುಣ್ಯ. ಯಾರೋ ಯಾರೋ ಬೇಕು ಅಂತಾನೆ ಹೀಗೆ ಮಾಡಿದಾರಪ್ಪ. ನನಗೆ ನನ್ ಪುಣ್ಯ ಬೇಕಪ್ಪ. ಅವಳಿಲ್ಲ ಅಂದ್ರೆ ನಾನು ಬದುಕಲ್ಲ ಅಪ್ಪ. ಏ ಅನಿರುದ್ಧ್, ಪುಣ್ಯಾಗ ಏನಾಗಲ್ಲ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಏನು ಆಗಲ್ಲ, ನಾನಿದ್ದೀನಲ್ಲ. ಅಪ್ಪ, ಎಲ್ಲ ನನ್ನಿಂದನೇ ಆಗಿದ್ದಪ್ಪ. ಎಷ್ಟೋ ದಿನದಿಂದ ಈ ದಿನಕ್ಕೋಸ್ಕರ ಕಾದು ನಿಶ್ಚಿತಾರ್ಥ ನಡೀತಿದೆ ಅನ್ನೋ ಖುಷಿಯಲ್ಲಿ ಬೇರೆ ಬೇರೆ ಏನ್ ನಡೀತಿದೆ ಅನ್ನೋ ಜ್ಞಾನನೇ ಇರಲಿಲ್ಲ ಅಪ್ಪ. ನನಗೆ ಪುಣ್ಯ ಬೇಕಪ್ಪ. ಅನಿರುದ್ಧ್, ಪುಣ್ಯಾಗ ಏನೂ ಆಗಲ್ಲ, ನೀನ್ ತಲೆ ಕೆಡ್ಸ್ಕೋಬೇಡ. ಒಂದ್ಸಲ ಶಾಂತಿಯಿಂದ ಯೋಚನೆ ಮಾಡು, ಯಾವ್ದಾದ್ರೂ ದಾರಿ ಸಿಗುತ್ತೆ. ಯೋಚನೆ ಮಾಡೋ. ಅನಿರುದ್ಧ್, ನಮ್ಮ ಮನೆಗೆ 2 ಊರಿಗೆ ಬೆಳಕು ತಂದು ಕೊಟ್ಟವಳು ಪುಣ್ಯ. ನಮ್ಮ ಮನೆ ಸೊಸೆ. ಹೋಗಿ ಎಲ್ಲಿದ್ರು ಕರ್ಕೊಂಡು ಬಾ. ನಿಮ್ ಪ್ರೀತಿನ ಯಾರು ದೂರ ಮಾಡಕ್ಕಾಗಲ್ಲ. ಅಪ್ಪ, ನಾನು ವಾಪಸ್ ಬರೋದಾದ್ರೆ ಅದು ಪುಣ್ಯನ ಜೊತೆನೆ ಬರೋದಪ್ಪ. ಹೇಯ್, ಆ ನಂಬಿಕೆ ನಂಗಿದೆ ಕಣೋ. ಹೋಗ್ಬಾ. ಹೋಗ್ಬರ್ತೀನಪ್ಪ. ಅಷ್ಟಕ್ಕೂ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಬೇಕು. ನಾನ್ ಕಾಣ್ತಿರೋ ಕನ್ಸಿಗೆ ಅಡ್ಡ ಬರ್ತಿರೋರು ಯಾರು, ಅವ್ರು ಯಾರು ಅಂತ ಗೊತ್ತಾದ್ರೆ ನನ್ನ ಕೈನೇ ಆಯುಧ ಥರ ಬದಲಾಯಿಸಿ ಅವ್ರನ್ನ ಸಾಯಿಸ್ಬಿಡ್ತೀನಿ. ಅನಿರುದ್ಧ್ ಪುಣ್ಯ ಇಬ್ರು ಮದುವೆ ಆಗ್ಲೇಬೇಕು. ನಾಗನಿಧಿನ ನಾನು ಪಡ್ಕೊಳ್ಳೇಬೇಕು. ಆಂಜನೇಯ, ಕರುಣೆ ತೋರಿಸು. ಯಾವ ತಪ್ಪು ಮಾಡ್ದಿರೋ ಪುಣ್ಯನ ಕಾಪಾಡು. ನಾವ್ ಯಾವ್ದಕ್ ಭಯ ಪಟ್ಟಿದ್ವೋ ಅದ್ ನಿಜ ಆಯ್ತು. ಪುಣ್ಯನ ಯಾರೋ ಕರ್ಕೊಂಡು ಹೋದ್ರು. ನಿಶ್ಚಿತಾರ್ಥ ನಿಂತ ಹೋಯ್ತು. ಬೇರೆ ಆಗಿರೋ ಸೀತಾರಾಮನ ನೀನೇ ಒಂದ್ ಮಾಡ್ಬೇಕು. ಪುಣ್ಯ ಅನಿರುದ್ಧನ ಒಂದ್ ಮಾಡಪ್ಪ, ಒಂದ್ ಮಾಡು. ಯಾವ ತಪ್ಪು ಮಾಡಿದ್ಲು ಅಂತ ಪುಣ್ಯನ್ಗಿಷ್ಟೆಲ್ಲ ಕಷ್ಟಗಳು. ಸೀತಾ ಮಾತೆಗಿಂತ ಜಾಸ್ತಿ ಕಷ್ಟಗಳನ್ನ ಅನುಭವಿಸ್ತಿದ್ದಾಳೆ. ಇನ್ನು ಯಾಕೆ ಕಷ್ಟಗಳನ್ನ ಕೊಡ್ತಿದ್ಯಾ? ಹುಟ್ಟುವಾಗ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡ್ಲು. ಬೆಳೆಸ್ದವ್ರನ್ನು ದೂರ ಮಾಡ್ದೆ.
ಈಗ ಪ್ರೀತಿಸ್ದವನ್ ಜೊತೆ ನಿಶ್ಚಿತಾರ್ಥ ನಡೀತಿದ್ರೆ ಅದು ಕೂಡ ನಡೀದಿರೋ ಹಾಗೆ ಮಾಡಿದೆ. ಕೊನೆಗೆ ಪುಣ್ಯ ಸಿಗ್ದಿರೋ ಹಾಗೆ ಮಾಡ್ತಿದ್ಯಾ. ಇದು ನ್ಯಾಯನ? ಕಾಪಾಡು, ಕಾಪಾಡು. ಇಬ್ಬರಿಗೂ ದೈವ ಸಾಕ್ಷಿಯಾಗಿ ಮುಹೂರ್ತ ಜಾತಕ ಬಲದಿಂದ ಅವ್ರ ನಿಶ್ಚಿತಾರ್ಥ ನಡಿಬೇಕು. ಇಲ್ಲ ಅಂದ್ರೆ ಎದುರಾಗೋ ಸಮಸ್ಯೆಗಳು ಗಂಡಾಂತರಗಳನ್ನ ಯಾರು ತಡೆಯೋಕ್ಕಾಗಲ್ಲ. ಇದರಲ್ಲಿ ಆ ದೇವ್ರ ತಪ್ಪೇನಿದೆಯಮ್ಮ? ಅವರಿಬ್ರು ನಿಶ್ಚಿತಾರ್ಥಕ್ಕಿಟ್ಟಿರೋ ಮುಹೂರ್ತದ ಗಳಿಗೆ ಅವ್ರ ಜೀವನಕ್ಕೆ ಒಳ್ಳೇದಲ್ಲ. ಇಟ್ಟಿರೋ ಮುಹೂರ್ತಕ್ಕಿಂತ ಮುಂಚೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಗಂಡಾಂತರ ಅಪಶಕುನಗಳು ಎದುರಾಗುತ್ತೆ. ಸ್ವಾಮಿ, ಸ್ವಾಮಿ, ನೀವ್ ಹೇಳ್ದ ಹಾಗೆ ನಡೀತು. ಯಾರೋ ಪುಣ್ಯನ್ ಕರ್ಕೊಂಡು ಹೋದ್ರು. ನನಗ್ ಭಯ ಆಗ್ತಿದೆ. ನೀವೇ ಯಾವ್ದಾದ್ರು ದಾರಿ ತೋರಿಸಿ ಸ್ವಾಮಿ. ಅಮ್ಮ, ಭಯ ಪಡಬೇಡ. ಭಯ ಪಟ್ಕೊಳ್ಳೋಂಥದ್ದು ಏನೂ ಇಲ್ಲ. ನಿಜನಾ? ನಿಜನಾ ಸ್ವಾಮಿ? ಅಮ್ಮ, ಈ ಮಂತ್ರಸಿರೋ ತಾಯ್ತನ ಪುಣ್ಯ ಕಟ್ಟು, ಎಲ್ಲ ಒಳ್ಳೇದಾಗುತ್ತೆ. ಸ್ವಾಮಿ, ನಿಜವಾಗ್ಲೂ ಆ ದೇವ್ರನ್ನ ನೋಡಿದ ಥರ ಅನಿಸ್ತಿದೆ. ಹೋಗಿ ಬರ್ತೀನಿ ಸ್ವಾಮಿ.